Welcome to Nureda Chamal. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುದನು ಕನ್ನಡ ವ್ಲಾಗ್ಸ್. ಎಸ್, ಇವತ್ತು ನಾವು ಹೋಗ್ತಾ ಇದ್ದೀವಿ ದುರ್ಗೇಗೌಡ? ಮಾಲ್ಗೆ. ಎಸ್, ಹೊಸದಾಗಿ ಫೋರಮ್ ಮಾಲ್ ಕನಕಪುರ ರೋಡಲ್ಲಿ ಓಪನ್ ಆಗಿದೆಯಲ್ವಾ. ಸೊ ಓಪನ್ ಆದಾಗಿಂದ ನೋಡ್ಕೊಂಡು ಬಂದಿಲ್ಲ. ಸೊ ಅದಕ್ಕೆ ಹೆಂಗಿದ್ರು ಇವತ್ತು ಕ್ರಿಸ್ಮಸ್ ಇದೆಯಲ್ವಾ, ಸೊ ಇವತ್ತು ಹೋಗಿ ಬರೋಣ, ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ಅಂತೇಳಿ ಹೋಗೋಣ ಅಂತೇಳಿ ರೆಡಿ ಆಗಿದ್ವಿ. 7:30 ಆಗಿದೆ ಆಲ್ರೆಡಿ. ಈವ್ನಿಂಗ್ ಅಲ್ಲ, ನೈಟ್ 7:30 ಆಗಿದೆ. ಸೊ ಇವಾಗ ಹೋಗ್ಬೇಕು, ನೋಡೋಣ, ಅಂಗಡಿಗೆ ಹೋಗಿ ಬೇರೆ ಹೋಗಿ ಅಲ್ಲಿಂದ ಹೊರಡಬೇಕು. ಹಂಗೆ ಅಲ್ಲಿ ಡಿನ್ನರ್ ಮಾಡ್ಕೊಂಡು ಬರ್ತೀವಿ. ಡಿನ್ನರ್ ಮನೇಲೇ ಮಾಡೋದು, ಅಲ್ಲಿ ಮಾಡಲ್ಲ. ಅಲ್ಲಿ ಮಾಡದೆ ಬರ್ತೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಸಿಗ್ತೀನಿ. ಹೇಗಿರುತ್ತೆ, ಏನೆಲ್ಲ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತೇಳಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಅಲ್ಲೂ ಫೋಟೋ ಹೊಡ್ತೀವಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಓಕೆನಾ? ಜೊತೆಲೇ ಇರ್ತೀವಿ. ಸೊ ಎಸ್ ಫ್ರೆಂಡ್ಸ್, ಇವಾಗ ಇಲ್ಲಿ ಹೋಗ್ತಾ ಇದ್ವಿ. ಇನ್ನೊಂದು 5 ನಿಮಿಷ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್ ಲೈಟು, ಸೊ ಅದೇ ಫೋರಮ್ ಅಲ್ಲಿ ನೋಡಿ ಬಂದ್ವಿ ಇವಾಗ. ಸೊ ಪಾರ್ಕಿಂಗಲ್ಲಿ ಹೋಗಿ ಫಸ್ಟು ಕಾರ್ನ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಎಂಟ್ರಿ ಕೊಡೋದು ಅಂತೇಳಿ ಹೋಗ್ತಾ ಇದ್ವಿ ಪಾರ್ಕಿಂಗ್ಗೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಸೊ ಇವಾಗ ಇಲ್ಲಿ ಬೇಸ್ ಗ್ರೌಂಡಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲೇ ಲಿಫ್ಟ್ ಇದೆ ಬೇಸ್ ಗ್ರೌಂಡಲ್ಲೇ. ಸೊ ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇವಾಗ ಬಂದ್ವಿ ಒಳಗಡೆ. ಸೊ ಫಸ್ಟ್ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗ್ಬೇಕಿತ್ತು. ಫಸ್ಟ್ ನಾವೇನು ಮಾಡಿದ್ವಿ, ಫಸ್ಟ್ ಫ್ಲೋರ್ಗೆ ಹೋದ್ವಿ. ಸೊ ಫಸ್ಟ್ ಫ್ಲೋರಲ್ಲಿ ಇವಾಗ ಹೋಗ್ತಾ ಹಾಗೆ ಶಾಪ್ಸಲ್ಲಿ ನೋಡ್ಕೊಂಡು ಹೋಗೋಣ, ಇದರಲ್ಲಿ ಯಾವ ಥರ ಪ್ರೈಸ್ ರೇಟ್ ಇದೆ ಅಂತೇಳಿ ನೋಡ್ತಾ ಇದ್ವಿ. ಕಲೆಕ್ಷನ್ಸ್ ಇದೆ ಸ್ವಲ್ಪ, ಅಂದರೆ ಅಷ್ಟು ಏನು ಕಲೆಕ್ಷನ್ಸ್ ಇಲ್ಲ, ಸ್ವಲ್ಪ ಇದೆ. ಬಟ್ ಪ್ರೈಸು ಮಂತ್ರಿ ಮಾಲ್ ಅಥವಾ ಇನ್ನೊಂದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸ್ ಜಾಸ್ತಿ ಅನ್ನಿಸ್ತು ನನಗೆ. ನಾರ್ಮಲ್ ಕಂಪ್ನಿದೇ ಇರ್ಬೋದು, ಬಟ್ ಅಂದರೆ ಅಷ್ಟು ಏನೂ ಆಫರ್ ಇಲ್ಲ ಅದರಲ್ಲಿ ಜಾಸ್ತಿ. 40% ಅಂತೆಲ್ಲ ತೋರಿಸಿರ್ತಾರೆ. ಬಟ್ ಒಂದ್ರದ್ದು ವ್ಯಾಲ್ಯೂ ಬಂದ್ಬಿಟ್ಟು ಒಂದು ಶೂ ನೋಡಿದ್ವಿ 3000 ಇತ್ತು. ಸೊ ಈ ಥರ ಇತ್ತು. ಬಟ್ ಏನಂದರೆ ನಾನು ನಿನಗೇನು ಅನಿಸ್ತು ಅಂದರೆ ಅದನ್ನೇ ಹೊರಗಡೆ ತೊಗೊಂಡ್ರೆ ಆರಾಮಾಗಿ ಇನ್ನೂ ಕಮ್ಮಿಲಿ ಸಿಗುತ್ತಲ್ವಾ ಅಂತೇಳಿ ಅಂದ್ಕೊಂಡ್ವಿ ನಾವು. ಸೊ ಚೆನ್ನಾಗಿದೆ. ನೋಡಿಕೊಂಡು ಅದಾದಮೇಲೆ ಇಲ್ಲಿ ಮತ್ತೆ ನೋಡ್ತಾ ಇದ್ವಿ ಯಾವ್ಯಾವ ಅಂಗಡಿ ಓಪನ್ ಇದೆ ಅಲ್ವಾ. ಅಂದರೆ ಇನ್ನೂ ಕೆಲವೊಂದು ಓಪನ್ ಇದೆ, ಕೆಲವೊಂದು ಓಪನ್ ಇಲ್ಲ. ಸೊ ಸೆಂಟ್ರ್ ಆಫ್ ದ ಅಟ್ರಾಕ್ಷನ್ ಅಂದರೆ ಇದು ಮಾಲ್ನಲ್ಲಿ ಸೆಂಟರಲ್ಲಿ ಈ ಥರ ಇದೆ. ಸೊ ಇದೇ ಸೆಂಟ್ರ್ ಆಫ್ ದ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಸೊ ಯಾರೇ ಹೋಗಿ ಸ್ಟೇಟಸಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಸ್ನ್ಯಾಪಲ್ಲಾಗಿರೋ ಇದೊಂದು ಹಾಕ್ತಾರೆ. ಸೊ ಇದು ಹಾಕಿದ್ರೆ ಇವರು ಫೋರಮ್ ಮಾಲ್ಗೆ ಹೋಗಿದ್ದಾರೆ ಅಂತೇಳಿ. ಸೊ ಚೆನ್ನಾಗಿತ್ತು. ನಾವು ಸ್ಟಾರ್ಟಿಂಗಲ್ಲಿ ಫೋಟೋ ತೆಗೆಸ್ಕೊಳ್ಳಿಲ್ಲ, ಲಾಸ್ಟಲ್ಲಿ ತೆಗೆಸ್ಕೊಂಡ್ವಿ. ಸೊ ಸುತ್ತ ನೋಡಿಕೊಂಡು ಯಾವ್ಯಾವ್ದಿದೆ, ಯಾವ್ಯಾವ ಥರ ಶಾಪ್ಸ್ ಇದೆ ಅಂತೆಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ಸೊ ಇವಾಗ ಇಲ್ಲಿ ನಾವು ಗೇಮಿಂಗ್ ಸೆಕ್ಷನ್ ಏನಿರುತ್ತಲ್ಲ, ಸೊ ಅಲ್ಲಿ ಬಂದಿದ್ದೀವಿ. ಸೊ ವೆರೈಟಿ ಆಫ್ ಗೇಮಿಂಗ್ಸ್ ಇದೆ, ಮಕ್ಕಳಿಗೆ ಆರಾಮಾಗಿ ಕರ್ಕೊಂಡೋಗಿ ಆಟ ಆಡಿಸ್ಬೋದು. ಸೊ ಅಲ್ಲಿ ಕಾರ್ಡ್ ಕೊಡ್ತಾರೆ. ಒಂದು ಕಾರ್ಡ್ ಬಂದ್ಬಿಟ್ಟು ಅಂದರೆ ನೀವು ಯಾವ ಥರ ತೊಗೊಳ್ತಿರಲ್ಲ ಅದ್ರ ಮೇಲೆ ಮಿನಿಮಮ್ 1000 ರಿಚಾರ್ಜ್ ಅಂತೆ. ಸೊ 1000 ರಿಚಾರ್ಜಲ್ಲಿ ಏನು ಬರುತ್ತೆ, 11 ಗೇಮ್ಸ್ ಬರುತ್ತೆ. ಯಾವುದಾದ್ರೂ ಗೇಮ್ ಆಡ್ಬೋದು 11. ಅಥವಾ ನೀವು ಒಂದೇ ಗೇಮ್ನ 11 ಸಲ ಆಡ್ತೀನಿ ಅಂದ್ರೂ ಅದು ಆಫ್ ಆದಾಗ ಟಿಕೆಟ್ ತೋರಿಸ್ತಾ ಇರಬೇಕು ನೀವು. ಇಲ್ಲ ನಾನು 11 ಗೇಮ್ ಮಾಡ್ತೀನಿ ಅಂದರೂ ಆಡ್ಬೋದು. ಸೊ 1000ಗೆ ಮತ್ತು 2500ಗೆ 17 ಏನೋ ಅಂತ ಹೇಳಿದ್ರು. 11 months ವಾರಂಟಿ ಇರುತ್ತಂತೆ. ನಾವು ಹೋಗಿದ್ವಿ, ಮತ್ತು ಇನ್ಯಾವಾಗ ಫ್ರೀ ಆಗ್ತೀವಲ್ವ ಹೋಗೋಕ್ಕೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಬರೀ 1000 ಮಾತ್ರನೇ ತೊಗೊಂಡ್ವಿ. 1000 ತೊಗೊಂಡು ಮತ್ತು ಇನ್ನೊಂದೇನೆಂದರೆ ನಮಗೆಲ್ಲ ಡಿಸೈಡ್ ಮಾಡೋಕ್ಕೆ ಟೈಮು ಕೊಡಲಿಲ್ಲ ಅವರು. ಕೌಂಟರ್ ಕ್ಲೋಸ್ ಆಗುತ್ತೆ ಬೇಗ ಅಂತೇಳಿ ಅಂತ ಇದ್ರು. ಸೊ ಸರಿ ಆಯಿತು ಬಿಡಿ ಅಂದ್ಬಿಟ್ಟು 1000ಗೆ ತೊಗೊಂಡ್ವಿ. ಅದಾದಮೇಲೆ ಇಲ್ಲಿ ಆಡ್ತಾ ಇದ್ದಾನೆ. ಹೋಯ್ತು. ಸೊ ಅವನು ಯಾವ ಗೇಮ್ ಆಡ್ತಾನೋ ಆ ಗೇಮ್ ಆಡಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ವಿ. ಸೊ ಅವನು ಹೋಗಿ ತೋರಿಸೋನು. ಒಂದೇನಂದರೆ ಅವನಿಗೆ ಒಂದೊಂದು ಗೇಮ್ ಬರ್ತಾಯಿತ್ತು, ಒಂದೊಂದು ಗೇಮ್ ಬರ್ತಾ ಇರಲಿಲ್ಲ ಅಲ್ವಾ. ಸೊ ಅವನು ಸೆಲೆಕ್ಟ್ ಮಾಡೋದನ್ನೇ ಅವನು ಆಡಬೇಕಿತ್ತು.
ಇಲ್ಲ ನಾನು ಇದೇ ಆಡ್ತೀನಿ ಅಂತೇಳಿ ಹೇಳ್ತಿದ್ದೆ. ಸರಿ ಆಯಿತು ಬಿಡು, ನಿನಗೂ ಒಂದು ಎಕ್ಸ್ಪೀರಿಯನ್ಸ್ ಆದಂಗೆ ಇರುತ್ತಲ್ವ. ಸೊ ಹೊಸದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ಬೇಕು, ಹಂಗಂತ ಎಲ್ಲದನ್ನೂ ಅಲ್ಲ. ಸೊ ಒಳ್ಳೆಯದನ್ನು ಯಾಗೆ ಮತ್ತು ಈ ಥರ ನೋಡಿ ಅವ್ರಿಗೂ ಒಂದು ಖುಷಿ ಸಿಗುತ್ತಾ. ಸೊ ಅದಕ್ಕೋಸ್ಕರನೇ ನಾವು ಆಯಿತು ನಿನ್ಗೆ ಯಾವ್ದು ಬೇಕೋ ಅದನ್ನ ಆಡು ಅಂತೇಳಿ ಬಿಟ್ಟಿದ್ವಿ. ಸ್ವಲ್ಪ ಸೊ ಬಾಲು ಇಲ್ಲಿ ಬರುತ್ತೆ, ಇಲ್ಲಿಂದ ಬಾಲ್ ಬರುತ್ತೆ. ಸೊ ಆ ಬಾಲ್ನ ತೊಗೊಂಡು ಅದು ನಾವಿಲ್ಲಿ ತೋರಿಸ್ತಾ ಇದ್ದಾರಲ್ಲ, ಸೊ ಅಲ್ಲಿ ಕಾರ್ಡ್ನ ಟಚ್ ಮಾಡಿದ್ರೆ ಅದು ರೀಚಾರ್ಜ್, ಅದು ಗೇಮ್ ಇದು ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ಬಾಲ್ ಬರುತ್ತೆ ಅಲ್ಲಿಂದ ನಾವು ಇಲ್ಲಿ ಮೇಲೆ ಬಾಲ್ ಎಸೆದ್ರೆ ಬಾಲ್ ಹೋಗಿ ಹೊಡೆದಿರುತ್ತೆ. ಅದು ನೋಡಬೇಕು ಯಾವ ಥರ ಟ್ರ್ಯಾಕ್ ಆಗುತ್ತೆ ಅಂತೇಳಿ ಅಲ್ಲಿ ಹೋಗಿ ಗೊತ್ತಾಗುತ್ತೆ. ಸ್ವಲ್ಪ ಅದಾದಮೇಲೆ ಅದು ಇಷ್ಟಿರುತ್ತೆ ಅಂತೇಳಿರುತ್ತಲ್ಲ, ಇಷ್ಟು ಲಿಮಿಟ್ ಅಥವಾ ಇಷ್ಟು ಸ್ಪಿನ್ಸ್, ಇಷ್ಟು ಬಾಲ್ ಅಂತೇಳಿರುತ್ತೆ. ಸೊ ಅದಾದಮೇಲೆ ರೀಚಾರ್ಜ್ ಇದಕ್ಕೆ ಒಂದು ಗೇಮ್ ಮುಗೀತು. ಮತ್ತು ಇಲ್ಲಿ ನೆಕ್ಸ್ಟ್ ಗೇಮ್ ಯಾವುದು ಆಡೋದು ಅಂತೇಳಿ ಸುತ್ತ ನೋಡ್ತಾ ಇದ್ದಾನೆ. ವೆರೈಟಿ ಆಪ್ಷನ್ಸ್ ಇತ್ತು ಗೇಮಿಂಗ್ ಮಾತ್ರ. ಮತ್ತು ಇನ್ನೊಂದೇನೆಂದರೆ ನಾವು ಹೋಗಿದ್ದು ಆಲ್ರೆಡಿ 9:30 ಆಗೋಗಿತ್ತು ಗೇಮಿಂಗ್ಗೆ. ಅಲ್ಲಿ ಹೋಗಿದ್ದೇವೆ ಅಂದರೆ ಟಿಕೆಟ್ ಎಲ್ಲ ತೊಗೊಂಡು ಅದು ರಿಚಾರ್ಜ್ ಕಾರ್ಡ್ ಎಲ್ಲ ತೊಗೊಂಡು ನಾವು ಅಲ್ಲೋದಾಗ ಆಲ್ರೆಡಿ 9:30 ಆಗೋಗಿದ್ದರಿಂದ ಸೊ ಕೆಲವೊಂದು ಆಗಲೇ ಕ್ಲೋಸ್ ಆಗೋಗಿತ್ತು ಮತ್ತು ಕೆಲವೊಂದು ಕ್ಲೋಸ್ ಮಾಡ್ತಾಯಿದ್ರು. ಅದಾದಮೇಲೆ ನೆಕ್ಸ್ಟು ಇದನ್ನು ಟ್ರೈ ಮಾಡ್ತಾಯಿದ್ದಾನೆ. ಸೊ ಇದೆಲ್ಲ ಹೊಸ್ದಾಗಿ ಫಸ್ಟ್ ಟೈಮ್ ಆಡಿರೋದು ಇವನು ಗೇಮ್ಸ್ ಇದನ್ನೆಲ್ಲ. ಅದಕ್ಕೆ ಅವನಿಗೆ ಕೆಲವೊಂದು ಗೊತ್ತಾಗ್ತಾ ಇದೆ, ಕೆಲವೊಂದು ಗೊತ್ತಾಗ್ತಾ ಇಲ್ಲ. ಮತ್ತು ಇದನ್ನು ನಾವೇನು ಅಂದ್ಕೊಂಡ್ವಿ, ಎಲ್ಲೋ ಲೇಸರ್ ಥರ ಏನೋ ಗನ್ ಇರುತ್ತೆ ಅಂದ್ಕೊಂಡ್ರೆ, ಅಲ್ಲಿ ನೋಡಿದ್ರೆ ರಿಯಲ್ ವಾಟರ್ ಗನ್ ಅದು. ಎಷ್ಟು ಚೆನ್ನಾಗಿ ಸೆನ್ಸಾರ್ ಸೆಟ್ ಮಾಡಿದ್ದಾರೆ ನೋಡಿ. ರಿಯಲ್ ವಾಟರ್ ಗನ್ನಲ್ಲಿ ಶೂಟ್ ಮಾಡೋದು ಅದು ಬರೋದನ್ನ ನೋಡ್ಕೊಳ್ಳಿ. ಇವಾಗ ಇನ್ನು ಲೋಡ್ ಆಗ್ತಾಯಿದೆ. ಸೊ ಇವಾಗ ಗೇಮ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಇವು ನೋಡಿಬೇಕು, ಬೆಂಕಿನಲ್ಲ. ಓಡಿ 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 ಬಂದು ನೋಡು, ವಾಡಿಯೋ ವಾಡಿ, ಪಟ 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 ಪಟ. ಅವನು ಆಡ್ತಾ ಇಲ್ಲ. ಸೊ ನಾವು ಆಡ್ತೀವಿ ಅಂದರೂ ಕೊಡಲ್ಲ, ಎಲ್ಲೆಲ್ಲೋ ಇದು ಮಾಡ್ತಾಯಿದ್ದಾರೆ. ಸೊ ಫಸ್ಟ್ ನಾನೇ ಅಂದ್ಕೊಂಡಿದ್ದೆ ಅದು ಫೈರ್ ಎಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿಗೆ ನೀರಲ್ಲಿ ಗನ್ನಲ್ಲಿ ನೀರು ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದು ಆದಮೇಲೆ ಗೊತ್ತಾಯಿತು. ಸೊ ಅಲ್ಲಿ ಬರೋ ಅನಿಮಲ್ಸ್ ಏನಿರುತ್ತಲ್ಲ, ಸೊ ಅದಕ್ಕೆ ನಾವು ನೀರನ್ನ ಶೂಟ್ ಮಾಡಿದ್ರೆ ಅದು ಸತ್ತೋಗ್ತವೆ ಅಥವಾ ನೀರ್ದು ಬ್ಲಾಸ್ಟ್ ಆಗುತ್ತೆ ಅಂತೇಳಿ ಆವಾಗ ಗೊತ್ತಾಯಿತು. ಮತ್ತು ಇಲ್ಲಿ ಅಲ್ಲಿ ನೀರಲ್ಲಿ ಬೋಟ್ ಹೋಗೋ ಥರ ಸಣ್ಣಗೆ ಮಾಡಿದರು. ಸೊ ಚೆನ್ನಾಗಿತ್ತು. ಅದು ಹೈಟ್ದು ಒಂದು ಚಾರ್ಟ್ ಥರ ಹಾಕಿರ್ತಾರೆ. ಸೊ ಆ ಹೈಟ್ ಚೆಕ್ ಮಾಡಿಕೊಂಡು ಹೋಗೋದಿತ್ತು. ಸೊ ಇಲ್ಲಿ ನೋಡಿ ಈ ಥರ ಕಾರ್ಡ್ನ ಅಲ್ಲಿ ತೋರಿಸಿದ್ರೆ ಸೆನ್ಸರಲ್ಲಿ ಅದು ಕಟ್ ಆಗುತ್ತೆ. ಅದು ಗೇಮ್ ಕಟ್ ಆದಮೇಲೆ ನೆಕ್ಸ್ಟು ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ 2 ರೌಂಡ್ ಹಾಕಿಸ್ತಾರೆ. ನಾನು ತೋರಿಸ್ತೀನಿ ಯಾವ ಥರ ಅಂತೇಳಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ. ಸೊ ಅದು ಮಕ್ಕಳನ್ನ ಆ ಸೈಡಿಂದ ಗೇಟಿಂದ ಎಂಟ್ರಿ ಕರ್ಕೊಂಡ್ರು. ನಮಗೆ ಆ ಸೈಡ್ ನೋಡೋಕ್ಕೆ ಅಂದರೆ ಅಲ್ಲಿಂದ ಹೋಗೋಕ್ಕಿರಲ್ಲ. ಸೊ ಸೈಡಲ್ಲಿ ನಿಂತ್ಕೊಂಡು ನೋಡಬೇಕಿತ್ತು. ನೋಡ್ತಿರ್ಬೋದು ಈ ಥರ ಇದೆ ಅಂತೇಳಿ. ಸೊ ಈ ಥರ ಚಿಕ್ಕ ಚಿಕ್ಕ ಬೋಟ್ಗಳಿದೆ. ಸೊ ಅದರಲ್ಲಿ ಒಬ್ಬೊಬ್ಬ ಮಕ್ಕಳನ್ನ ಒಂದೊಂದು ಬೋಟಲ್ಲಿ ಕೂರಿಸ್ಬಿಟ್ಟು ಹೋಗೋದು. ಸೊ ಅವನು ಮುಂದೆ ಹೋಗ್ತಾ ಇದ್ದಾನೆ, ಹಿಂದೆ ರೇಷ್ಮೆ ಹೋಗ್ತಾ ಇದ್ದಾಳೆ. ಬಾಯಿಲಿ ದುರ್ಗಿ
ನನ್ನ ಮಗ ಅಂತೂ ಒಂದು ಗೇಮ್ ಮುಗಿಸ್ಕೊಂಡು ಇನ್ನೊಂದು ಗೇಮ್ಗೆ ಓಡಿ ಓಡಿ ಹೋಗ್ತಾಯಿದ್ದ, ಯಾವುದಾಡಲಿ ಇದಾಡಲ ಅದಾಡಲ ಅಂತೇಳಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ನೋಡ್ತಾ ಇದ್ದ. ಬಟ್ ಏನಂದರೆ ನನಗೆ ಬರ್ತಾ ಇರಲಿಲ್ಲ ಆಯಿತಾ. ಅಲ್ಲಿ ಒಂದು ಸಲ ಅಂದರೆ ಒಂದೊಂದು ಗೇಮಲ್ಲಿ ಡೆಮೋ ಬರ್ತಾಯಿತ್ತು, ಒಂದೊಂದು ಗೇಮಲ್ಲಿ ಬರ್ತಾ ಇರಲಿಲ್ಲ. ಸೊ ಡೆಮೋ ಬರೋ ಗೇಮಲ್ಲಿ ನೋಡ್ಕೊಂಡು ಮಾಡೋನು. ಒಂದೊಂದು ಸಲ ಏನು ಮಾಡೋನು, ಹೆಂಗೆಂಗೋ ಅದು ಗನ್ನೆಲ್ಲ ಹೆಂಗೆಂಗೋ ಹಂಗೆ ತಿರುಗಿಸ್ಬಿಡೋನು. ನಾವು ಹಿಡ್ಕೊಳಕ್ಕೆ ಹೋದ್ರೂ ಒಂದೊಂದು ಸಲ ಕೈ ಕಿತ್ಬಿಡೋಣ ಆ ಥರ ಮಾಡ್ತಾಯಿದ್ದ. ಮತ್ತು ಇನ್ನೊಂದೇನೆಂದರೆ ನನಗನ್ಸಿದ್ದು ಆರಾಮ್ಸೆಯಾಗಿ ಮಕ್ಕಳನ್ನ ಆರಾಮಾಗಿ ಕರ್ಕೊಂಡೋಗಿ ಬರ್ಬೋದು. ಅಂದರೆ ನಾವು ಬಲ್ಕಲ್ಲಿ ಇದು ರೀಚಾರ್ಜ್ ಮಾಡಿಸ್ತೀವಲ್ಲ, ಸೊ ಅದಕ್ಕೆ ನಮ್ಗೆ ಅಷ್ಟು ಕಾಸ್ಟ್ ಅನಿಸುತ್ತೆ. ನಾವು ಇವಾಗ ಬೇರೆ ಕಡೆ ಹೋದ್ರೂ ಒಂದು ಗೇಮ್ಗೆ 100 ರೂಪೀಸ್ ಅಂತಂದ್ರೂ ಇಲ್ಲಿ ಅಲ್ಲೇ ಬಂದುಬಿಡುತ್ತಲ್ಲ, 10 ಗೇಮ್ಗೆ 1000 ಆಗುತ್ತೆ. ಬಟ್ ಇದು 11 ಗೇಮ್ಗೆ 1000 ಆಯಿತು. ಮತ್ತು ನಾವು ಆಮೇಲೆ ಅನಿಸ್ತು, ಅಯ್ಯೋ 2500ದೇ ತೊಗೋಬೋದಿತ್ತಲ್ವ, 70 ಗೇಮ್ಸಿಗೆ ಬರೋವು, ಇನ್ನು ಜಾಸ್ತಿ ಗೇಮ್ಸ್ ಬಂದಿರ್ತಿತ್ತು ಅಂತ. ಬಟ್ ಏನಂದರೆ ಅಲ್ಲಿ ಅಷ್ಟರಲ್ಲಿ ಆಗಲೇ ನಮಗೆ ಕಾರ್ಡ್ ಕೊಟ್ಬಿಟ್ಟಿದ್ರು. ಅದೇ ನಾನು ಮೊದಲೇ ಹೇಳಿದ್ನಲ್ಲ, ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ. ಸೊ ಅದಕ್ಕೆ ಸರಿ ಆಯ್ತು ಬಿಡು, ಪರವಾಗಿಲ್ಲ, ಒಂದು ಸಲ ಗೊತ್ತಾಗಿದೆಯಲ್ವಾ, ಸೊ ಈ ಸಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಟೈಮ್ ಬಂದಾಗ ಗೊತ್ತಾಗುತ್ತೆ ಅಂತೇಳಿ ನಾವು ಅಂದ್ಕೊಂಡ್ವಿ. ಮತ್ತು ಇನ್ನು ಯಾವಾಗ ಬರೋದು ಅಂದರೆ ಯಾವಾಗಲೂ ಹೋಗ್ತಾ ಇದ್ದರೆ ಸರಿ ಹೋಗುತ್ತೆ, ಮತ್ತೆ ಇನ್ಯಾವಾಗ ಬರೋದು ಬಿಡು ಮತ್ತಿನ್ನೇನು ಅಂತೇಳಿ ಅದು ಸುಮ್ಮನಾದ್ವಿ. ಬರೀ ಅದನ್ನು ಟ್ರೈ ಮಾಡೋಣ. ಎಸ್ ಅದು ಏಯ್ ನಾವಿಲ್ಲೊಂದು ಇದು ಹೊತ್ತೋಗಿರೋ ನಾನು ಆಡ್ತಾ ಇರ್ತಾನೆ. ನಡಿ ನಡಿ ಇರು ಹೊತ್ಬಿಟ್ಟು ನಾವು ಆಡ್ತಾ ಇದ್ದರೆ ನಾವು ಅಲ್ಲಿ ಹೋಗೋಣ ಅಷ್ಟೇ. ಹೆಂಗಾಡ್ತೀಯ ಗೊತ್ತಿದ್ದೀನಿ ಅಲ್ಲಿ ಬಾಲ್ ಬಿಡ್ತಾರೆ ಆ ಬಾಲ್. ಸೊ ಇದಕ್ಕೆ ಏನು ಮಾಡಬೇಕಿತ್ತು, ಅದು ಜೋರಾಗಿ ಬಾಲ್ನ ಪುಲ್ ಮಾಡಿ ಪುಷ್ ಮಾಡಬೇಕಿತ್ತು, ಎಳೆದ್ಬಿಟ್ಟು ಬಿಡಬೇಕಿತ್ತು. ಬಟ್ ಏನಾಯಿತು, ಇವನು ಜಸ್ಟ್ ಹಿಂಗೆ ಅಂದ ಅಲ್ವಾ, ಅದು 20 ಪಾಯಿಂಟ್ಸಲ್ಲಿ ಇದ್ದಿದ್ದು. ಮತ್ತು ಇನ್ನೊಂದೇನೆಂದ್ರೆ ಒಂದೇ ಇದ್ದಿದ್ದಲ್ಲಿ, ಅಂದರೆ ಒಂದೇ ಸಲ ಆಪ್ಷನ್ ಇದ್ದಿದ್ದು, 2-3 ಆಪ್ಷನ್ ಇರಲಿಲ್ಲ. ಸೊ ಸರಿ ಆಯಿತು ಬಿಡು ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಟ್ಟು. ಸೊ ಇದಕ್ಕೆ ನನಗೆ ದುಡ್ಡು ವೇಸ್ಟ್ ಆಯಿತು ಅಂತ ಅನಿಸಿತು ಅದೊಂದು ಗೇಮ್ಗೆ. ಯಾಕೆಂದರೆ ಅದೇನು ಇಲ್ಲ, ಬರೀ ಪಾಯಿಂಟ್ಸ್ದಷ್ಟೇನೆ. ಇವನು ಅದನ್ನು ನೀಟಾಗಿ ಮಾಡಲಿಲ್ಲ, ನಮಗೂ ಬಿಡ್ತಾಯಿಲ್ಲ, ಇವನು ಇದು ಮಾಡ್ತಾಯಿಲ್ಲ. ಸೊ ಅದಕ್ಕೊಂದಕ್ಕೆ ನನಗೆ ದುಡ್ಡು ವೇಸ್ಟ್ ಆಯಿತು ಅಂದ್ಬಿಟ್ಟು ಬೇಜಾರಾಯಿತು. ಏಕೆಂದರೆ ಅದ್ರ ಬದಲು ಬೇರೆ ಆಟ ಏನಾದರೂ ಆಡಿದಿದ್ರು ಇನ್ನೊಂದು ಆಟ ಆಡ್ಬೋದಿತ್ತಲ್ವ, ಇನ್ನೂ ಎಂಜಾಯ್ ಮಾಡ್ಬೋದಿತ್ತಲ್ವ ಅನ್ನಿಸ್ತು. ಮತ್ತು ಇಲ್ಲಿ ಅದು ಬಾಟಲ್ಗಳಿಗೆ ರಿಂಗ್ ಹಾಕಬೇಕಿತ್ತು. ಸೊ ಆ ಥರ ಆಪ್ಷನ್ ಇತ್ತು. ಬಟ್ ಇದು ಕ್ಲೋಸ್ ಆಗೋಗಿತ್ತು. 10:20 ಆಗಿತ್ತು ಆಲ್ರೆಡಿ. ಸೊ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಸರಿ ಆಯಿತು ಅಂದ್ಬಿಟ್ಟು ನೋಡಿಕೊಂಡು ಸುಮ್ಮನೆ ಹೋಗ್ತಾಯಿದ್ವಿ ನೆಕ್ಸ್ಟ್ಗೆ. ಮತ್ತು ಇಲ್ಲಿ ನೆಕ್ಸ್ಟ್ ಗೇಮ್ಗೆ ಬಂದ್ವಿ. ಇದು ಇವನು ಕೈಯಲ್ಲಿ ಇದೆಯಲ್ವಾ, ಸೊ ಆ ಕೈಯಲ್ಲಿ ಅವನು ರಿಮೋಟ್ ಕಂಟ್ರೋಲ್ ಥರ ಈ ಹುಕ್ಕನ್ನ ಕಂಟ್ರೋಲ್ ಮಾಡಬೇಕು. ಆ ಹುಕ್ಕಲ್ಲಿ ನಾವೇನು ಮಾಡಬೇಕು, ಅವನು ಕ್ರೇನ್ ಯಾವ ರೀತಿ ತೊಗೊಬರುತ್ತೋ ಆ ಥರ ನೀಟಾಗಿ ನೋಡಿಕೊಂಡು ಲೆಫ್ಟು ರೈಟು ನೋಡಿಕೊಂಡು ಅದು ನಾವು ಮಾಡಬೇಕಿತ್ತು. ಸೊ ನೋಡ್ತಾ ಇರ್ಬೋದು, ನಾನು ಮಾಡ್ತೀನಿ ಬಿಡಪ್ಪ ಅಂದರೆ ಕೈ ಕಿತ್ತು ಹಾಕ್ತಾಯಿದ್ದಾನೆ, ಅವನೇ ಮಾಡಬೇಕು ಅಂತೇಳಿ. ಅಂಡರ್ ಮೇಂಟೆನೆನ್ಸ್. ಸೊ ಇಲ್ಲಿ ಬೈಕ್ ಮೇಲೆ ಕೂತ್ಕೊಂಡು ಬೈಕ್ ರೈಡ್ ಮಾಡೋ ಥರ ಇತ್ತು. ಸೊ ಆಲ್ರೆಡಿ ಈ ಎರಡನ್ನ ಇಬ್ಬರು ಆಕ್ಯುಪೈಡ್ ಮಾಡ್ಕೊಂಡಿದ್ರು. ಮತ್ತು ಇನ್ನೊಂದು ಸೆಂಟ್ರಲ್ಲಿರೋದು ಖಾಲಿ ಇತ್ತು. ಸೆಂಟ್ರಲ್ಲಿರೋದು 2 ಖಾಲಿ ಇತ್ತು, ಅತ್ತ ಇರೋದನ್ನ 2ರಲ್ಲಿ ಕುಂತಿದ್ರು. ಸೊ ಇದರಲ್ಲೇ ಏನು ಮಾಡಿದ್ರು, ಅಂಡರ್ ಮೇಂಟೆನೆನ್ಸ್ ಇತ್ತು. ಇವ್ನಂಗೂ ಮತ್ತೆ ಬಿಡ್ತಾರಾ ಅಂತೇಳಿ ನೋಡ್ತಾ ಇದ್ದವು. ಸೊ ಅವ್ರು ಮತ್ತೆ ಕಾಡು ಉಜ್ಕೊಂಡು ಆಡ್ತಾನೆ ಇದ್ದರು. ಸರಿ ಆಯಿತು ಬಾ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತೇಳಿ ಮತ್ತೆ ಬೇರೆ ಗೇಮ್ಗೆ ಹೋಗೋಣ ಅಂತೇಳಿ ಬಂದಿದ್ವಿ. ಇಲ್ಲಿ ಈ ಕಾರ್ನ ಓಡಿಸ್ತಾ ಇದ್ದಾನೆ. ಮುಗಿತಾ? ಇರು ಸ್ಟೇಜ್ 1 ಆಗೈತೆ ಇವಾಗ. ಬಂತು ನೋಡು.
ಮತ್ತು ಇಲ್ಲಿ ಏನಂತಂದರೆ ಈ ಥರ ಬಾಟಲ್ಸ್ ಇರುತ್ತೆ, ಅಂದರೆ ಸ್ಮೈಲಿಗಳದ್ದು ಸಿಂಬಲ್ಸ್ ಇರುತ್ತೆ. ಸೊ ಅದಕ್ಕೆ ಶೂಟ್ ಮಾಡಬೇಕಿತ್ತು. ಅದು ಯಾವ ಥರ ಅಂದರೆ ಈ ಲೇಸರ್ ಗನ್ ಬರುತ್ತಲ್ಲ, ಸೊ ಆ ಥರದ್ದಿತ್ತು. ಅದರಲ್ಲಿ ಶೂಟ್ ಮಾಡಬೇಕಿತ್ತು. ಒಂದು ಶೂಟ್ ಮಾಡಿದಾಗ ಅದು ಇದು ಬಾಟಲ್ಸು ಉಲ್ಟ್ತಾ ಇದೆ, ಅಂದರೆ ಹಿಂದಕ್ಕೆ ಬೆಂಡ್ ಆಗ್ತಾಯಿದ್ವು. ಮತ್ತು ಇದು ನೆಕ್ಸ್ಟ್ ಬಂದು ಇದು ಬಾಲ್ ಹೊಡೆಯೋದಿತ್ತು. ಇದೊಂದು ಗೇಮ್ ಆಡ್ದ. ಸೊ ಅದು ಎಷ್ಟು ಬೇಗ 11 ಗೇಮ್ ಆದೋ ಅನ್ನೋದೇ ಗೊತ್ತಾಗಲಿಲ್ಲ. 11 ಗೇಮೇ ಆಡಿದ್ವಾ ಇನ್ನೂ ಬೇಗ ರಿಚಾರ್ಜ್ ಖಾಲಿ ಆಗೋಯ್ತು ಅನ್ನೋದು ಗೊತ್ತಿಲ್ಲ. ಸೊ ಅದರಲ್ಲೆಲ್ಲ 2 ಹತ್ರ ಮಾತ್ರ ಡಬಲ್ ಟೈಮ್ ಯೂಸ್ ಮಾಡಿದ್ವಿ. ಅದೇ ಫಸ್ಟ್ ಗೇಮ್ ಒಂದು, ಮತ್ತು ಇನ್ನೊಂದು ಬೋಟಿಂಗಲ್ಲಿ 2 ಸಲ ಕಾರ್ಡ್ ಹಾಕಿದ್ವಿ. ರೇಷ್ಮಾ ಒಂದು ಸಲ ಬೋಟಿಂಗ್ ಹೋದ್ಲು, ನನ್ನ ಮಗ ಒಂದು ಸಲ ಬೋಟಿಂಗ್ ಹೋದ. ಮತ್ತು ಅಲ್ಲೂ ಅಷ್ಟೇ 3 ಆಡಿದ್ರು. ಸೊ ಅಲ್ಲಿ 2 ಸಲ ಕಾರ್ಡ್ ಯೂಸ್ ಮಾಡಿದ್ವಿ. ಇನ್ನೆಲ್ಲ ಸೈಡು ಒಂದೇನೇ. ಸೊ ಆಲ್ರೆಡಿ ರಿಚಾರ್ಜ್ ಖಾಲಿ ಅಂತೇಳಿ ಹೇಳಿದ್ರು. ಸೊ ಸರಿ ಆಯಿತು ಅಂತೇಳಿ ನೆಕ್ಸ್ಟು ಅಲ್ಲಿಂದ ಇಲ್ಲಿ ಹೊರಗಡೆ ಬಂದಿದ್ವಿ. ಇದು ರಘುನಹಳ್ಳಿಯಲ್ಲಿ ಏನಿದು ಕೃಷ್ಣಮ್ ಅಂತೇಳಿ ಒಂದು ಉಡುಪಿ ಗಾರ್ಡನ್ ಹೋಟೆಲ್ ಇದೆ. ಸೊ ಅಲ್ಲಿ ಊಟಕ್ಕೆ ಬಂದಿವಿ. ಅಲ್ಲೂ ಕ್ಲೋಸ್ ಆಗೋಗಿತ್ತು ಆಲ್ಮೋಸ್ಟು. ಸೊ ಅಲ್ಲೇನೇನೆ ಮತ್ತು ಕೆಳಗಡೆನೇ ಸೆಲ್ಫ್ ಸರ್ವಿಸ್ ಇತ್ತು. ಸೊ ಅಲ್ಲಿ ಊಟ ತೊಗೊಂಡ್ವಿ. ಸೊ ಊಟದಲ್ಲೂ ಅಷ್ಟೇ ಅಷ್ಟೊಂದು ಏನು ಆಪ್ಷನ್ಸ್ ಇರಲಿಲ್ಲ, ಯಾಕೆಂದರೆ ಟೈಮಾಗಿ ಹೋಗಿತ್ತಲ್ವಾ. ಸೊ ಆಪ್ಷನ್ಸ್ ಕಮ್ಮಿ ಇತ್ತು. ಬರೀ ಫ್ರೈಡ್ ರೈಸ್ ಐಟಮ್ಸು ಮತ್ತು ಮಂಚೂರಿಯನಲ್ಲಿ ಮಶ್ರೂಮು ಮತ್ತು ಪನ್ನೀರ್ ಮಂಚೂರಿ ಅಷ್ಟೇ ಇದ್ದಿದ್ದು. ಸೊ ಸರಿ ಆಯಿತು, ಸರಿ ಇವಾಗ ಯಾವುದಿದೆಯಲ್ವ ಅದನ್ನೇ ತೊಗೊಳ್ಳೋಣ ಅಂತೇಳಿ ತೊಗೊಂಡಿಲ್ಲಿ ಊಟ ಮಾಡ್ತಾಯಿದ್ವಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಮ್ಮ ಫೋರನ್ ಮಾಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಚೆನ್ನಾಗಿದೆ. ಮತ್ತು ಇನ್ನೊಂದೇನೆಂದರೆ ನಾವು ಹೋಗಿದ್ದು ಅದು ಕ್ರಿಸ್ಮಸ್ಗೆ ಯಾವ ಥರ ಡೆಕೋರೇಷನ್ ಮಾಡಿರ್ತಾರೆ, ಚೆನ್ನಾಗಿ ಮಾಡಿರ್ತಾರಲ್ವ ಅಂತೇಳಿ ನೋಡೋಕೆ ಹೋದ್ವಿ. ಬಟ್ ಏನಂತಂದರೆ ಅದು ಅಂದರೆ ಫ್ರಂಟ್ ಎಂಟ್ರಿ ಇದೆಯಲ್ಲ ಗ್ರೌಂಡ್ ಫ್ಲೋರಲ್ಲಿ, ಸೊ ಅಲ್ಲಿ ಫ್ರಂಟಲ್ಲಿ ಮಾಡಿದ್ರಂತೆ. ಸೊ ಅದು ನಮಗೆ ಗೊತ್ತೇ ಇರಲಿಲ್ಲ. ಲಾಸ್ಟಲ್ಲಿ ಹೋಗುವಾಗ ಅಂದರೆ ನಾವೇನಿದು ಲಿಫ್ಟಲ್ಲಿ ಬಂದ್ವಿ, ಕಾರ್ ಪಾರ್ಕಿಂಗಿಂದ ಡೈರೆಕ್ಟ್ ಬಂದ್ವಿ, ಮತ್ತು ಕಾರ್ ಪಾರ್ಕಿಂಗಿಗೆ ಹೋದ್ವಲ್ವ. ಸೊ ಹಂಗಾಸ್ ಬಂದಲೇ ಇಲ್ಲ. ಸೊ ಆಮೇಲೆ ಗೊತ್ತಾಯಿತು ಲಾಸ್ಟಲ್ಲಿ ಹೋಗುವಾಗ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಅಂದ್ಕೊಂಡು ಸುಮ್ಮನಾದ್ವಿ. ಸೊ ಇದಿಷ್ಟು ಹೇಗಿತ್ತು ಫೋರಮ್ ಮಾಲಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತೇಳಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಓಕೆನಾ. ಸೊ ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.